ಗ್ರಾಮ ಸಭೆಯು ಕೇವಲ ಕಣ್ಣೊರೆಸುವ ತಂತ್ರವಾಗಿದ್ದು ಜನಸಾಮಾನ್ಯರ ಹಕ್ಕುಗಳನ್ನು ಕಸಿಯಲಾಗಿದೆ ಎಂದು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನವೀನ್ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಡಿಪಾಳ್ಯ ಹೋಬಳಿ ನಾಮಗೊಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯು ಕೇವಲ ಕಣ್ಣೊರೆಸುವ ತಂತ್ರವಾಗಿದ್ದು ಜನಸಾಮಾನ್ಯರ ಹಕ್ಕುಗಳನ್ನು ಕಸಿಯಲಾಗಿದೆ ಎಂದು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನವೀನ್ ಆಕ್ರೋಶ ವ್ಯಕ್ತಪಡಿಸಿದರು. ಜನಗಳ ಹತ್ರ ಸೆಲೆಕ್ಷನ್ ಮಾಡಿಲ್ಲ, ಅವಕಾಶ ಕೊಟ್ಟಿಲ್ಲ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಂದು ನಡೆದ ಸಭೆಯು ಅಧಿಕೃತ ಗ್ರಾಮ ಸಭೆ ಆಗಿರಲಿಲ್ಲ, ಬದಲಿಗೆ ಇದು ಕೆಎಚ್ಪಿ ಬಣದವರ ಖಾಸಗಿ ಸಭೆಯಂತೆ ಕಂಡುಬಂದಿತು ಎಂದು ಆರೋಪಿಸಿದರು. ಸಭೆಗೆ ಸುಮಾರು 500ಕ್ಕೂ ಹೆಚ್ಚು ಸಾರ್ವಜನಿಕರು ಹಾಗೂ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದರು. ಆದರೆ ಅಧಿಕಾರಿಗಳು ಕೇವಲ 5 ನಿಮಿಷಗಳಲ್ಲಿ ಸಭೆಯನ್ನ ಮುಗಿಸಿ ಜಾಗ ಖಾಲಿ ಮಾಡಿದ್ದಾರೆ. ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸಲು ಅಥವಾ ಪ್ರಶ್ನೆಗಳನ್ನ ಕೇಳಲು ಮುಂದಾದಾಗ ಪೊಲೀಸರ ರಕ್ಷಣೆಯನ್ನ ಪಡೆದು ಸಾರ್ವಜನಿಕರನ್ನ ತಳ್ಳಿ ಹಾಕಲಾಗಿದೆ. ನಿಜವಾದ ಅರ್ಹರಿಗೆ ನ್ಯಾಯ ಸಿಗುವವರೆಗೂ, ಪಾರದರ್ಶಕವಾಗಿ ಸಭೆ ನಡೆಯುವವರೆಗೂ ಈ ರೀತಿಯ ಏಕಪಕ್ಷೀಯ ತೀರ್ಮಾನಗಳನ್ನ ಒಪ್ಪಲು ಸಾಧ್ಯವಿಲ್ಲ ಎಂದು ಸಾರ್ವಜನಿಕರ ಪರವಾಗಿ ಎಚ್ಚರಿಕೆ ನೀಡಿದರು. 2 ಕೊಟ್ಟಿದ್ದಾರೆ, ಅದು ಇಲ್ಲೆಲ್ಲ ಸೆಲೆಕ್ಷನ್ ಮಾಡಿರೋದು, ಎಲ್ಲೋ ಸೆಲೆಕ್ಷನ್ ಮಾಡ್ಕೊಂಡ್ ಬಂದು ಇಲ್ಲಿ ಅವರು ಸುಮ್ಮನೆ ಅವ್ರ ಹೆಸರುಗಳು ಕುಡಿದ್ಬಿಟ್ಟು ಜನಗಳು ಕೇಳ್ತಾ ಇದ್ರೆ ಅವ್ರು ರೆಸ್ಪಾನ್ಸೇ ಕೊಡ್ದಂಗೆ ಏನಕ್ಕೆ ಮಾಡಬೇಕು ಈ ಥರ ಗ್ರಾಮ ಸಭೆ? ನಮ್ಮ ಯುವ ಸಾಹೇಬ್ರೇ ಇರ್ಬೋದು, ಅವರು ಈ ಥರ ಯಾವ ದಿನವೂ ಗ್ರಾಮ ಸಭೆ ಆಗಿರಲಿಲ್ಲ. ಇವತ್ತು ಬಂದುಬಿಟ್ಟು ಪೊಲೀಸವ್ರು ಪ್ರೊಟೆಕ್ಷನ್ ತೊಗೊಂಡ್ಬಿಟ್ಟು ಅಟ್ಲೀಸ್ಟ್ ಜನಗಳನ್ನ ಅವ್ರ ಮುಂದಕ್ಕೆ ಅವ್ರ ಬಾಧೆ ಕೇಳೋಕ್ಕೆ ಬಿಡ್ತಾ ಇಲ್ಲ ಪೊಲೀಸವ್ರ ಸಮೇತ. ಮತ್ತು ಅವರು ಇನ್ನೇನಕ್ಕೆ ಗ್ರಾಮ ಸಭೆ ಅನ್ನೋದು? ಸುಮಾರು 500 ಜನನ 40 ಸೈಟ್ಗಳು ಮಾಡಿದ್ದಾರೆ. ಇಡೀ 7 ಹಳ್ಳಿಯಲ್ಲಿ 2000 ಜನ ಕರೆಸ್ಬಿಟ್ಟು ಇವ್ರು ಸುಮ್ಮನೆ ಎಲೆಕ್ಷನ್ ಮಾಡಿದ್ರು ಇಲ್ಲ ಏನಕ್ಕೆ ಮಾಡಿದ್ರು? ಇವರು ಏನಕ್ಕೆ ಮಾಡಬೇಕು ಈ ಥರ? ಇಲ್ಲ, ಊರಲ್ಲಿ ಎಲ್ಲ ವಿಚಾರಿಸ್ಬಿಟ್ಟು ಗ್ರಾಮ ಸಭೆ ಅಂದರೆ ಬಂದು ಒಂದು ವಾರ್ಡ್ ಸಭೆ ಮಾಡಬೇಕು. ವಾರ್ಡ್ ಸಭೆಯಲ್ಲಿ ಅವ್ರು ಏನು ಯಾರಿಗೆ ಸೈಟ್ ಇಲ್ಲ ಅಂತ ಅವ್ರಿಗೆ ತಗೋಬೇಕು. ಆಮೇಲೆ ವಾರ್ಡ್ ಸಭೆ ಆದಮೇಲೆ ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆ ತಗೊಂಡು 500 ಬರಲಿ 600 ಅಪ್ಲಿಕೇಶನ್ ಬರಲಿ, ಆ ಅಪ್ಲಿಕೇಶನಲ್ಲಿ ಇದೇ ಗ್ರಾಮ ಸಭೆಯಲ್ಲೇ ಸೆಲೆಕ್ಷನ್ ಮಾಡಬೇಕು ಅವರು. ಅದು ಬಿಟ್ಟು ಅವ್ರಿಗೆ ಯಾವುದು ಅವ್ರ ಲೀಡರ್ಸ್ ಯಾವ್ದು ಹೇಳಿದರೆ ಅದು ಸೆಲೆಕ್ಷನ್ ಮಾಡೋಗಿದ್ದಾರೆ. ನಮ್ಮೂರಲ್ಲಿ 10 ಸೈಟ್ ಬಂದಿದ್ದಾವೆ, ಅವ್ರಿಗೆಲ್ಲ ಸೈಟ್ಗಳಿರೋರಿಗೆ ಮಾಡಿದ್ದಾರೆ. ಪಾಪ ಇಲ್ದೇವ್ರವ್ರು ತುಂಬ ಜನ ಇದ್ದಾರೆ, ಅವ್ರಿಗೆ ಮಾಡಲೇ ಇಲ್ಲ. ಇನ್ನೇನಕ್ಕೆ ಇವ್ರದ್ದು ಮಾಡಬೇಕು? ಅವ್ರ ಆಫೀಸಲ್ಲೇ ಮಾಡ್ಕೋಬೇಕಲ್ಲ. ಇಲ್ಲಿ ನಮ್ಮ ಪಂಚಾಯತಿ ಹತ್ರ ಬಂದು ಅಟ್ಲೀಸ್ಟ್ ಒಬ್ಬರು ಗಮನಕ್ಕೆ ಬಂದೇ ಇಲ್ಲ. ಅವ್ರು ಗ್ರಾಮ ಸಭೆ ಮಾಡಿದ್ದಾರೆ. ಪಾಪ ಅವ್ರು ಹೋಗಿ ಜನಗಳು ಕೇಳಕ್ಕೆ ಹೋದರೆ ಅವ್ರದ್ದು ತೊಳ್ಬಿಡ್ತಾರಂತೆ. ಇನ್ನೇನಕ್ಕೆ ಮಾಡಬೇಕು? 5 ನಿಮಿಷ ಮಾತಾಡಿದ್ರು ಸುಮ್ಮನೆ ಅವ್ರು ಯಾರಿಗೆ ಬೇಕೋ ಸೆಲೆಕ್ಷನ್ ಮಾಡಿದ್ದಾರೆ, ಹೊರಟೋಗಿದ್ದಾರೆ. ಇನ್ನು ಈ ಥರ ಏನಕ್ಕೆ ಮಾಡಬೇಕು? ಇನ್ನು ಸ್ಥಳೀಯ ನಿವಾಸಿ ಜವೇರಿಯಾ ಮಾತನಾಡಿ, ವರ್ಷಗಳಿಂದ ವಸತಿ ರಹಿತರಾಗಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದು 10 ಬಾರಿ ಅರ್ಜಿ ಸಲ್ಲಿಸಿದ್ರೂ ನಮಗೆ ಇದುವರೆಗೂ ನಿವೇಶನವಾಗಲಿ ಮನೆಯಾಗಲಿ ಮಂಜೂರಾಗಿಲ್ಲ. ನಾವು ಸಲ್ಲಿಸಿದ ಅರ್ಜಿಗಳೆಲ್ಲವೂ ವ್ಯರ್ಥವಾಗ್ತಿವೆ. ಶಾಸಕರು ಪಂಚಾಯಿತಿಗೆ ಭೇಟಿ ನೀಡಿ ಸುಮಾರು 40 ಜನರಿಗೆ ನಿವೇಶನಗಳನ್ನು ವಿತರಿಸಿದ್ದಾರೆ. ಆದರೆ ಈಗಾಗಲೇ ನಿವೇಶನ ಮತ್ತು ಮನೆ ಹೊಂದಿರುವವರಿಗೆ ಮತ್ತೆ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಯಾವುದೇ ಸ್ವಂತ ಜಮೀನು, ಆಸ್ತಿ ಅಥವಾ ನಿವೇಶನ ಇಲ್ಲ. ದಿನಗೂಲಿ ಮಾಡಿ ಜೀವನ ನಡೆಸುವ ನಮಗೆ ಒಂದು ಸ್ವಂತ ಸೂರಿನ ಆಸರೆಯೂ ಇಲ್ಲದಂತಾಗಿದೆ ಎಂದು ದೂರಿದರು. ಅರ್ಜಿಲ್ ಆಗ್ತಾ ಇದ್ದೀನಿ, ಒಂದು ಸರಿನೂ ನಮ್ಗೆ ಮನೆ ಬರ್ತಾ ಇಲ್ಲ. ಬಂದು ವಾಪಸ್ ಹೋಗ್ತಾ ಇದೀವಿ ಮೀಟಿಂಗ್ಗೆ. ನೋಡಿ ನಮ್ಗಂತೂ ಸಾಕಾಗ್ತಾ ಇದೆ. ಅಲ್ಲಿ ಎಲೆಕ್ಷನ್ ಬಂದಾಗೂ ಕೇಳ್ತೀವಿ, ಅಲ್ಲೂ ಹ್ಞೂ ಅಂತಾರೆ, ಕೊಡೋದೇ ಇಲ್ಲ. ಅದಕ್ಕೆ ನಮ್ಗೊಂದು ಸೈಟ್ ಬೇಕು ಸರ್, ಸೈಟ್ ಬೇಕು, ಕೊಟ್ರೆ ನಮ್ಮ ಒಂದು ಮನೆ ಕಟ್ಕೊಂತೀವಿ. 40 ಜನ ಕೊಟ್ಟಿದ್ದಾರೆ, ಕೊಟ್ಟಿರೋರ್ಗೆ ಕೊಟ್ಟಿದ್ದಾರೆ. ಎಲ್ಲಾರ್ಗೂ ಸೈಟುಗಳಿದೆ, ಎಲ್ಲಾರ್ಗೂ ಮನೆಗಳಿದೆ. ನಮ್ಗೇನು ಇಲ್ಲ, ಜಮೀನಿಲ್ಲ, ಆಸ್ತಿ ಇಲ್ಲ, ಸೈಟುಗಳಿಲ್ಲ, ಏನೂ ಇಲ್ಲ ನಮ್ಗೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ನಮ್ಮ ಯಜಮಾನ್ರು ಒಬ್ರು ದುಡಿಬೇಕು, ನಾವು 3 ಜನ ಸಾಕ್ಬೇಕು. ಅವರು ಕೇಳಿದ್ವಿ, ಕೊಡ್ತೀವಿ ಅಂತಾರೆ. ಅವ್ದು ಯಾವಾಗ ಕೊಡ್ತಾರೋ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಂದಾಗೆಲ್ಲ ಮೀಟಿಂಗ್ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಅರ್ಜಿಗಳಾಗ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅರ್ಜಿಗಳೆಲ್ಲ ವೇಸ್ಟ್ ನಮ್ದು. ಜವೇರಿಯಾ ಅಂತ. ಇದೇ ವೇಳೆ ಗ್ರಾಮದಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ನಿವೇಶನ ಲಭ್ಯವಾಗದೇ ಇರುವಂತಹ ಫಲಾನುಭವಿಗಳು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.